ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಈ ವರ್ಷ ಸೆಕೆಂಡ್ ಪಿ ಯು ಸಿಯಲ್ಲಿ ಫೇಲ್ ಆಗಿಬಿಟ್ಟು ಮೇನ್ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನನ್ನು ಬರೆದಿದ್ದೀರಿ, ಸೊ ಅವರೆಲ್ಲರ ಫಲಿತಾಂಶ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಕಟಗೊಳ್ಳಲಿದೆ. ಸೊ ಇಲ್ಲಿ ನಾಳೆ ಬೆಳಗ್ಗೆ ಅಂತ ಇದೆ, ಅಂದರೆ ಇದು ನಿನ್ನೆಯ ನ್ಯೂಸ್ ಆಗಿರೋದಕ್ಕೆ ನಾಳೆ ಬೆಳಗ್ಗೆ ಅಂತ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಜೂನ್ 20ರಂದು ಬೆಳಗ್ಗೆ 11 ಗಂಟೆಗೆ ಪ್ರಕಟಗೊಳ್ಳಲಿದೆ. ಸೊ ಇದು ಪಿ ಯು ಬೋರ್ಡಿಂದ ಬಂದಿರುವಂಥ ಒಂದು ನೋಟಿಫಿಕೇಶನ್ ಪ್ರಕಾರನೂ ಕೂಡ ಹೌದು. ಸೊ KARResults.nic.in ನಲ್ಲಿ ನಿಮ್ಮ ರಿಸಲ್ಟನ್ನು 11 ಗಂಟೆಯಿಂದ ಲಾಗಿನ್ ಆಗಿಬಿಟ್ಟು ನೋಡ್ಬೋದು. ಸೊ KCET ಆಗಿರ್ಬೋದು ಅಥವಾ ಕಾಮೆಡ್-ಕೆ ಆಗಿರ್ಬೋದು. ಸೊ ಕಾಮೆಡ್-ಕೆದಲ್ಲಿ ರೌಂಡ್ 2ದಿಂದ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಸೊ CET-ಯಲ್ಲಿ ಜನರಲಿ ನಿಮ್ಮ ರಿಸಲ್ಟನ್ನು ರೌಂಡ್ 2 ಆದಮೇಲೆ ಅನೌನ್ಸ್ ಮಾಡ್ತಾರೆ. ಅಂದರೆ ನಿಮ್ಮನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡುತ್ತಾರೆ ಅನ್ನೋದು ಗೊತ್ತಿರಲಿ. ಆ್ಯಂಡ್ ಜನರಲಿ ನೀಟ್ ಎಕ್ಸಾಮಿನೇಷನಲ್ಲಿ, ನೀಟ್ ಕೌನ್ಸಿಲಿಂಗಲ್ಲಿ ಈ ವರ್ಷ ಯಾರ್ಯಾರು ಸಪ್ಲಿಮೆಂಟ್ರಿ ಎಕ್ಸಾಮ್ ಪಾಸಾಗಿದ್ದೀರಿ ಅವರಿಗೆ ಅವಕಾಶವನ್ನು ಕೊಡೋದಿಲ್ಲ, ಜನರಲಿ ಕೊಡೋದಿಲ್ಲ. ನೋಡೋಣಂತೆ ಈ ವರ್ಷ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ನೀಟ್ ಎಕ್ಸಾಮಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಲಾಸ್ಟ್ ಇಯರ್ ತನಕ ರೂಲ್ಸ್ ಪ್ರಕಾರ ಬರ್ತಿರಲಿಲ್ಲ. ಈ ವರ್ಷ ನೋಡಬೇಕು. KCET-ಯಲ್ಲಿ ಬರ್ತಿತ್ತು, ಬಟ್ KCET-ಯಲ್ಲಿ ಸೆಕೆಂಡ್ ರೌಂಡ್ ಆದಮೇಲೆ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಈ ವರ್ಷ ಬೇಗನೆ ಕೂಡ ಮಾಡಬಹುದು, ಅಥವಾ ನಿಮ್ಮನ್ನು ಫಸ್ಟ್ ರೌಂಡಿಗೂ ಕೂಡ ಅವಕಾಶ ಕೊಡ್ಬೋದು, ಯಾಕಂದರೆ ಸಪ್ಲಿಮೆಂಟ್ ರಿಸಲ್ಟ್ ಬೇಗ ಬಂದಿರೋದ್ರಿಂದ. ಇದರ ಜೊತೆಗೆ ಕಾಮೆಡ್-ಕೆದಲ್ಲಿ ಸೆಕೆಂಡ್ ರೌಂಡಿಂದ ನಿಮಗೆ ಅಲೋ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.